ನಮಸ್ಕಾರ ರೀ ಬರ್ಜರಿ ಮಂದಿ, ಹೆಂಗದಿರಿ? ನಾನು ನಿಮ್ಮ ವಿಶ್ವ ಸಂಚಾರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಗಿತ್ತು ಬ್ಲಾಗ್ ಮಾಡ್ದೇನೆ. ಸೊ ಇವತ್ತು ನಿಮ್ಮನ್ನು ಇನ್ನೊಂದು ಕಡೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇದು ಕಾಮಧೇನು ಕ್ಷೇತ್ರ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಆದರೂ ನಮ್ಮದು ಒಂದು ಸರಿ ಬ್ಲಾಗಲ್ಲಿ ನೋಡ್ಕೊಳ್ಳಿ ಹೇಗಿರುತ್ತೆ ಏನು ಅಂತಂದೇಳಿ. ತುಂಬ ದಿನ ಆಗಿತ್ತಲ್ಲ, ಈಗ ತುಂಬ ಗ್ಯಾಪ್ ಸಿಕ್ಕೈತಿ. ಸೊ ಸ್ವಲ್ಪ ಸಮ್ ಇಶ್ಯೂಸಿಂದ ಗ್ಯಾಪ್ ಆಗಿತ್ತು. ಇನ್ಮೇಲೆ ನೆಕ್ಸ್ಟ್ ವೀಕ್ಲಿ ಒಂದಾರು ಬಂದೇ ಬರುತ್ತೆ ವೀಡಿಯೋ. ಸೊ ನೀವು ಮುಂಚೆನೇ ಹೋಗಿದ್ದರೆ ಕಮೆಂಟ್ ಮಾಡಿ ನಿಮ್ಗೇನು ಇಷ್ಟ ಆಯಿತು ಅಂತ ಹೇಳಿ. ಬಟ್ ಇಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದೆ, ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಇದು ರಿಯಲ್ಲಾಗಿ ಆಗಿರೋ ಫ್ಯಾಕ್ಟ್ ಇದು, ಅಂದರೆ ಇಲ್ಲಿ ನಡೆದಿರೋದು ಇದು. ಅದು ಏನು ಅಂತೇಳಿ ತೋರಿಸ್ತೀನಿ. ಇಲ್ಲಿ ಎರಡು ಬರುತ್ತೆ. ಒಂದು ಕಾಮಧೇನು ಕ್ಷೇತ್ರ, ಒಂದು ರಾಯರದು ಇದು ಬರುತ್ತೆ. ಸೊ ಲೆಫ್ಟ್ ಸೈಡ್ ಇರೋದು ಕಾಮಧೇನು ಕ್ಷೇತ್ರ, ರೈಟ್ ಸೈಡ್ ಇರೋದು ರಾಯರ ದೇವ ಇದು. ಸೊ ಇಲ್ಲಿ ಇನ್ನೂ ಸ್ವಲ್ಪ ಡೆವಲಪ್ ಆಗಬೇಕು. ಇವಾಗ ಏನಾಗಿದೆ ಅಂದರೆ ಸ್ವಲ್ಪ ಇನ್ನೂ ಸ್ಟಾರ್ಟಿಂಗ್ ಇನ್ಸ್ಟಿಯಲ್ ಸ್ಟೇಜಲ್ಲ ಈಗ. ಸೊ ಹಂಗಾಗಿ ಇನ್ನೂ ಅಷ್ಟೊಂದು ಮೂಲಭೂತ ಇದು ಇಲ್ಲ. ಇಲ್ಲಿ ವಾಶ್ರೂಮ್ಸ್ ಆಯಿತು, ಅಥವಾ ದೇವಸ್ಥಾನ ಒಳಗಡೆ ಹೋದ ತಕ್ಷಣ ನಾವು ಕೈಗಾಲೆಲ್ಲ ತೊಳ್ಕೊಂಡು ಹೋಗೋಕ್ಕೆ ನೀರಿರೋದೆಲ್ಲ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ತಾಯಿದೆ ಇವಾಗ. ಸೊ ನೀವು ಇಲ್ಲಿ ಅಂದರೆ ಒಂದು ವೇಳೆ ಕಾರು ಅಥವಾ ಏನಾದ್ರು ತೊಗೊಂಬಂದರೆ ಅಲ್ಲಿ ನಿಮ್ಮ ಸ್ಲೀಪರ್ಸ್ ಎಲ್ಲ ಕಾರಲ್ಲಿ ಬಿಟ್ಬಾರೋದು ತುಂಬ ಒಳ್ಳೆಯದು. ಯಾಕಂದರೆ ಇಲ್ಲಿ ಹೊರಗಡೆ ಎಲ್ಲ ಬಿಡೋಕ್ಕೆಲ್ಲ ಸರಿ ಹೋಗಲ್ಲ. ಅದಕ್ಕೆ ನೀವು ಒಳಗಡೆ ಅಲ್ಲೇ ಬಿಟ್ಕೊಂಬರೋದು ಒಳ್ಳೆಯದು. ಮತ್ತು ಈ ಟೈಮಿಂಗ್ ಏನಂದರೆ ಬೆಳಗ್ಗೆ 8:30 ಸಂಜೆ 6:30 ಇರುತ್ತೆ. ಮತ್ತು ನೀವು 7 ಗಂಟೆ ಹಂಗೆ ಬರ್ತೀನಿ ಅಂತಂದರೆ ಇಲ್ಲಿ ದರ್ಶನ ಆಗೋಲ್ಲ. ನಿಮ್ಗೆ ಯಾವ ಥರ ಬೇಕು ಇಲ್ಲಿ ಸೇವಾ ಕೌಂಟರ್ಗಳಿದೆ, ಏನೇನು ಯಾವುದಕ್ಕೆ ಏನೇನು ಅಂತೇಳಿ ಇದೆಲ್ಲ ಲಿಸ್ಟ್ ಇದೆ. ಸೊ ಬತ್ತಿ ಯಾವುದು ಇದು ಏನೋ ಇದಕ್ಕೆ ಇದಕ್ಕೆ ಅಂತಂದರೆ ಒಂದೊಂದು ಹರಕೆ ಇಲ್ಲೆಲ್ಲ ಬೇಡ್ಕೊಂಡಿರ್ತಾರಲ್ಲ. ಸೊ ಅದಕ್ಕಿರುತ್ತೆ ಇಲ್ಲಿ. ನಾನು ಇದು 2ನೇ ಸರಿ ಇಲ್ಲಿ ಬರ್ತಾ ಇರೋದು ನಾನು. ಸೊ ಮುಂಚೆ ಒಂದು ಸರಿ ಬಂದಿದ್ದೆ, ಆವಾಗ ಇದು ಇನ್ನೂ ಅಷ್ಟು ಡೆವಲಪ್ ಇರಲಿಲ್ಲ. ಅಂದರೆ ಇದು ಇನ್ನೂ ಕಟ್ಟಡ ಆಗ್ತಾಯಿತ್ತು ಆವಾಗ. ಇದು ಕಾಮಧೇನು ಕ್ಷೇತ್ರ ಅನ್ನೋದು ನಾನು ತುಂಬ ವರ್ಷ ಹಿಂದೆ ಬಂದಿರೋದು. ಮತ್ತು ರಾಯರದು ಅವಾಗಲೇ ಇತ್ತು ಬಿಡಿ ಇದು. ಈ ಕಡೆಯಿಂದ ಇದು ಎಂಟ್ರೆನ್ಸ್ ಒಳಗಡೆ ಹೋಗ್ತೇವಲ್ಲಿ. ಮತ್ತು ಇಲ್ಲಿ ಫೋಟೋ ಮತ್ತು ವಿಡಿಯೋ ಎಲ್ಲ ಅಲೋವಿಲ್ಲ. ಸೊ ನಾನು ಫಸ್ಟ್ ಒಬ್ಬರನ್ನ ಕೇಳಿದೆ, ಇಲ್ಲೇ ಕೇಳಿದ ತಕ್ಷಣ ಇಲ್ಲ ಮಾಡಿ ಅಂತಂದು ಹೇಳಿದರು. ನಾನು ಹಿಂಗೆ ಬ್ಲಾಗ್ ಮಾಡ್ತಾಯಿದ್ದೀನಿ ಅಂದ ತಕ್ಷಣ ಸರಿ ಮಾಡಿ ಅಂತ ಹೇಳಿದ್ರು. ಒಳಗಡೆ ಹೋದ್ಮೇಲೆ ಸ್ವಲ್ಪ ಹೊತ್ತು ವೀಡಿಯೋ ಮಾಡಾದ್ಮೇಲೆ ಯಾರೋ ಬಂದು ನನಗೆ ಸರಿಯಾಗಿ ಕ್ಲಾಸ್ ತಗೊಂಡ್ರು. ಆಮೇಲೆ ಸರಿ ಬಿಡು ಅಂತೇಳಿ ಸುಮ್ಮನೆ ಅದೇ. ಆಮೇಲೆ ಸ್ವಲ್ಪ ಲಾಸ್ಟಿಗೆ ಮಾಡಿಕೊಂಡೆ. ಸೊ ಎಂಟ್ರೆನ್ಸ್ ಹೋಗ್ಬೇಕಾದ್ರೆ ಮತ್ತು ಇಲ್ಲಿ ಯಾವುದೇ ಥರದ ಎಂಟ್ರೆನ್ಸ್ ಫೀಸು ಅದು ಇದು ಏನೂ ಇಲ್ಲ. ಬರಬೇಕಾದ್ರೆ ಎಂಟ್ರೆನ್ಸ್ ಫೀಸ್ ಐತೆ ಹಂಗೆ ಅಂತ ಏನು ಅನ್ಕೊಳಕ್ಕೆ ಹೋಗ್ಬಿಟ್ಟು ಆ ಥರ ಎಂಟ್ರೆನ್ಸ್ ಫೀಸು ಅದು ಇದು ಅಂತೇನು ಇಲ್ಲ. ಸೊ ಅದಕ್ಕೆ ನೀವು ಬರೀ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಳಗಡೆ ಬಂದ ತಕ್ಷಣ ಹೆಂಗಂದರೆ ಸ್ವಲ್ಪ ನಾವು ಇಲ್ಲಿ ಬಂದಾಗೆಲ್ಲ ಹೆಂಗಂದರೆ ಸ್ವಲ್ಪ ಪೀಸ್ ಆಗಿರೋದು ಒಳ್ಳೆಯದು. ಗಲಾಟೆ ಮಾಡಿದ್ರೆ ಹಂಗೆ ಜಾಸ್ತಿ ಸೌಂಡ್ ಮಾಡಿದ್ರೆ ಹಂಗೆ ಇರೋದು ತುಂಬ ಒಳ್ಳೆಯದು. ಒಳಗಡೆ ಎಂಟ್ರಿ ಆಗಿ ತುಂಬ ಎಲ್ಲ ಏನೇನಿದೆ ಅಂತೆಲ್ಲ ನೋಡಿಕೊಂಡು, ಮತ್ತು ಅದಕ್ಕೆ ಹೇಳಿದ ನಿಮಗೆ ಅವಾಗಲೇ ಅವ್ರಿಗೆ ಕೇಳಿಕೊಂಡು ವೀಡಿಯೋ ಮಾಡ್ಬೋದು ಅಂತಂದೇಳಿ ಫಸ್ಟ್ ಮಾಡಿ ಅಂತಂದರು. ಆಮೇಲೆ ಮತ್ತೆ ಅವರು ಬೇಡ ಅಂತಂತಂದರು. ಸೊ ಇರಲಿ ಅಂತೇಳಿ ಸ್ವಲ್ಪ ಮಾಡ್ಕೊಂಡು ಹಂಗೆ ಇದು ಮಾಡ್ಕೊಂಡು ಬಂದ್ವಿ. ಅಲ್ಲಿ ಏನಂತಂದರೆ ಇದು ಒಂಥರ ಹೆಂಗಿದೆ ಅಂದರೆ ಸಿಟಿಯಿಂದ ಔಟ್ಸೈಡು ಸ್ವಲ್ಪ ಬಸ್ಸಸ್ ಎಲ್ಲ BMTC ಅದೆಲ್ಲ ಬಸ್ಸೆಲ್ಲ ಇದೆ. ಸ್ವಲ್ಪ ಮೇನ್ ರೋಡಲ್ಲಿದೆ. ಮಾಧವರಿಂದ ಒಳಗಡೆ ಹೋದ ತಕ್ಷಣ ಬರುತ್ತೆ ಇದು. ಬಸ್ಸಸ್ ಎಲ್ಲ ಚೆನ್ನಾಗಿ ಅಂದರೆ ಕನ್ವೀನಿಯೆಂಟ್ ಇದೆ, ಯಾವುಕ್ಕೇನಿದೆ ಅಂತೇನಿಲ್ಲ. ಬರ್ಬೇಕಾಗಿದ್ದು ಮಾತ್ರ ಬೆಳಿಗ್ಗೆ 8:30 ಮೇಲ್ಗಡೆ, ಸಂಜೆ 6 ಗಂಟೆ 6:30 ಒಳಗಡೆ. ಸೊ ಅಷ್ಟರೊಳಗೆ ಬನ್ನಿ, ಎಲ್ಲ ಓಪನ್ ಇರುತ್ತೆ. ಸೊ ಇದೆಲ್ಲ ಒಳಗಿಂದೆಲ್ಲ ಚಿನ್ನ ಇದೆ. ಸೊ ಒಳಗಡೆ ಹೋಗೋಕ್ಕೆಲ್ಲ ಇದಿಲ್ಲ, ಅವರು ತುಂಬ ಇದು ಮಾಡ್ಕೊಂಡಿದ್ದಾರೆ. ಅಲ್ಲಿ ವಿಡಿಯೋ ಮಾಡೋಂಗೂ ಇಲ್ಲ, ಫೋಟೋ ತೆಗಿಯೋಂಗೂ ಇಲ್ಲ. ತುಂಬ ವಾಚ್ ಮಾಡ್ತಿರ್ತಾರೆ. ಎಲ್ಲ ಫೋಟೋ ಗೀಟೋ ತೆಗಿತಾ ಇದ್ದರೆ ಅವರೆಲ್ಲ ವಾರ್ನ್ ಮಾಡ್ತಾರೆ ಅಥವಾ ಇದು ಮಾಡ್ಕೊಳ್ತಾರೆ. ಮೇಲ್ಗಡೆ ಎಲ್ಲ ಒಂಥರ ಹೆಂಗಿದೆ ಅಂದರೆ ಫುಲ್ ನೀಟಾಗಿದೆ, ಹೈಜೀನ್ ಆಗಿದೆ. ಟೆಂಪಲ್ ನೀವು ಎಲ್ಲೇ ಹೋದರೂ ಅಷ್ಟೇ ಆಲ್ಮೋಸ್ಟು ಈಗೆಲ್ಲ ಒಂದು ಕಡೆಗೆಲ್ಲ ನೀಟಾಗಿ ಇದು ಮಾಡ್ತಾರೆ. ನಂಗೆ ಇಲ್ಲೇ ನೋಡಿ ಅವರು ಇದು ಮಾಡಿದ್ದು. ಸೊ ನಂಗೆ ಇದು ಮಾಡಿದೆ. ಮತ್ತು ಇದು ಕಾಮಧೇನು ಇಲ್ಲೇ ಇದು ಮಾಡಿದ್ದು ಅಂದರೆ ಮೇಯ್ನ್ ಇರೋದಲ್ಲಿ. ರಾಯರದು ಇಲ್ಲಿ ಬರುತ್ತೆ. ಸೊ ರಾಯರ ದರ್ಶನ ನಮಗೆ ನೀಟಾಗಿ ಚೆನ್ನಾಗಾಯ್ತು. ಅಂದರೆ ತುಂಬ ಜನ ಇಲ್ಲ ಅಂತೇನು ಅನ್ಕೊಳಕ್ಕೆ ಹೋಗ್ಬೇಡಿ, ತುಂಬ ಜನ ಇರ್ತಾರೆ. ಬಟ್ ನಾವು ಹೋದಾಗ ಜನ ಇಲ್ಲ ಅಷ್ಟೇ. ರಶ್ ಇರೋ ಟೈಮಲ್ಲಿ ಸ್ವಲ್ಪ ನೋಡಿ ಹುಷಾರಾಗಿ ನಿಧಾನಕ್ಕೆ ದರ್ಶನ ಮಾಡ್ಕೊಂಬನ್ನಿ. ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ರು ಅಷ್ಟೇ. ಬಟ್ ನಾನು ಫಸ್ಟ್ ಟೈಮ್ ಬಂದಾಗ ತುಂಬ ಜನ ಇದ್ದರು. ಈ ಟೈಮ್ ಜನ ಇರಲಿಲ್ಲ. ಸೊ ನೀವು ಬಂದಾಗ ರಶ್ ಇರೋ ಟೈಮಲ್ಲಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ದರ್ಶನ ಮಾಡ್ಕೊಂಡು ಹೋಗಿ. ಮತ್ತು ಹೆಂಗಿದೆ ಅಂದರೆ ನಿಮಗಲ್ಲಿ ನನ್ನ ಸಜೆಷನ್ ಕೇಳಿದ್ರೆ ಹುಂಡಿಗೆಲ್ಲ ದುಡ್ಡು ಹಾಕ್ತೀವಿ ಅದು ಮಾಡ್ತೀವಿ ಅಂತಂದರೆ ಆ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ
ನಾವು ನಮ್ಮ ದೇವಸ್ಥಾನ ಉದ್ಧಾರ ಆಗಲಿ ಅಂತೇಳಿ ನಾವು ಹುಂಡಿಗೆ ದುಡ್ಡು ಹಾಕ್ತೀವಿ. ಬಟ್ ಇಲ್ಲಿ ಅದು ಬೇರೆ ಥರನೇ ಹೋಗುತ್ತೆ. ಅದಕ್ಕಿಂತ ಬೆಟ್ರು ಈ ಅನ್ನದಾಸೋಹ ಅದಕ್ಕೆ ಇದಕ್ಕೆ ಮಾಡೋದು ಒಳ್ಳೆಯದು. ಇಲ್ಲ ಇದಕ್ಕೆ ಇಲ್ಲಿ ಹಸುಗೆಲ್ಲ ಮೇವು ಅದಕ್ಕೆಲ್ಲ ಇದು ಮಾಡ್ತಾರೆ ಇಲ್ಲಿ. ಸೊ ಆ ಥರ ಇದ್ದರೆ ಆ ಥರ ಮಾಡಿ, ಏಕೆಂದರೆ ನಾವು ಕೊಡೋ ದುಡ್ಡನ್ನ ಒಂದು ಒಳ್ಳೆ ಇದಕ್ಕೆ ಯೂಸ್ ಆಗಿದ್ರೆ ತುಂಬ ಒಳ್ಳೆಯದು. ಬಟ್ ನಾವು ಮಾಡೋದು ದುಡ್ಡನ್ನ ತೊಗೊಂಡೋಗಿ ಬೇರೆ ಕಡೆಗೆಲ್ಲ ಹಾಕ್ತಾಯಿರ್ತಾರೆ. ಸೊ ಹಾಗಾಗಿ ಅದು ನಿಮ್ಮ ಬಿಟ್ಟಿರೋದು, ನಿಮ್ಮ ಅಭಿಪ್ರಾಯ. ಸೊ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ, ಆ ಥರ ಮಾಡೋದು ಒಳ್ಳೆಯದು ಅಂತ ನಂಗೆ ಅನಿಸುತ್ತೆ. ಮತ್ತು ನೀವು ಇದು ನೋಡ್ತಾ ಇದ್ದಾರಲ್ಲ ಇಲ್ಲಿ ಹೆಂಗಂತಂದರೆ ಇದು ಟೆಂಪಲ್ ಹೆಂಗಿದೆ ಅಂದರೆ ಸ್ವಲ್ಪ ಇನ್ನೂ ಡೆವಲಪ್ ಆಗ್ತಾಯಿದೆ. ಸೊ ಮುಂದೆ ಇನ್ನೂ ಡೆವಲಪ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಲಾಸ್ಟ್ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸ್ತೀನಿ. ಬಟ್ ಹೆಂಗಿದೆ ಅಂತಂದರೆ ಇದೊಂದು ಮಾಡರ್ನ್ ಪಿಕ್ಚರು ನಮ್ಮ ಮಂತ್ರಾಲಯಗಳಿದೆಯಲ್ಲ, ಸೇಮ್ ಇದೊಂಥರ ಆ ಥರ ಇದು ಮಾಡ್ಕೊಂಡಿದ್ದಾರೆ ಸ್ಟೈಲಿ. ನೀಟಾಗಿ ಚೆನ್ನಾಗಿ ಒಂಥರ ನೀವು ಅಟ್ರಾಕ್ಟ್ ಆಗಂಗಿದೆ. ಇದು ಅಲ್ಲಿ ಏನಿದೆಯಲ್ಲ ಸೇಮ್ ಅದೇ ಥರನೇ ಇದೆ. ಬೇಕಾದ್ರೆ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ, ಸ್ವಲ್ಪ ಡೀಪಾಗಿ ನೋಡ್ಕೊಳ್ಳಿ, ಒಂದು 2 ನಿಮಿಷ ಗೊತ್ತಾಗತ್ತೆ ನಿಮಗೆ ಏನು ಅಂತ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ನಾನು ಒಂಥರ ಹೌದೋ ಇಲ್ಲೋ ಅಂತ ನಾನು ಅಂದ್ಕೊಂಡೆ. ಬಟ್ ಆಮೇಲೆ ನಾನು ಸ್ವಲ್ಪ ಇಲ್ಲಿ ಕೇಳಿಕೊಂಡೆ, ಇದು ಆಗಿರೋದು ನಿಜ ಅಂತಂತಂದರು. ಒಬ್ಬರು ಇಲ್ಲಿ ಒಂದು ಹರಕೆ ಹೊತ್ಕೊಳ್ತಾರಂತೆ. ಸೊ ಆ ಹರಕೆ ಹೊತ್ಕೊಂಡಾದ್ಮೇಲೆ ಅವ್ರು ಏನು ಅಂತಂದೇಳಿ ಅವ್ರು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಅದು ಏನು ಅಷ್ಟು ಏನೋ ನಾರ್ಮಲ್ ಆಗಿರೋದಲ್ಲ, ಇದು ಯಾರೂ ಎಕ್ಸ್ಪೆಕ್ಟ್ ಮಾಡದಿರೋಂಥದ್ದು. ನಾವು ಏನೋ ಹಂಗೆ ಹಿಂಗೆ ಅಂತಂದೇಳಿ. ಸೊ ನಾನು ಒಂಥರ ಶಾಕ್ ಆದೆ, ಈ ಥರನೂ ಇರುತ್ತಾ ಅಂತಂದೇಳಿ. ನನಗೆ ಅದೇ ಒಬ್ಬೊಬ್ಬರು ದೇವರಂದರೆ ನಂಬಲ್ಲ ಅಥವಾ ಏನೋ ಇದು ಮಾಡ್ತಾರೆ. ಬಟ್ ಇದನ್ನು ಕೇಳಿದ್ರೆ 100% ಹೌದಪ್ಪ ಅಂತಂದು ಒಂದು ಮಿರಾಕಲ್ ಅಂತಂದೇಳಿ. ಇದೇ ನೋಡಿ, ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ, ಓದಿ. ಒಂದು ಸ್ವಲ್ಪ ಬೇಕಾದ್ರೆ ಸ್ಟಾಪ್ ಮಾಡ್ಕೊಂಡು ಓದಿ ಏನಾಗಿದೆ ಅಂತೇಳಿ. ಅಂದರೆ ಇಲ್ಲಿ ತುಪ್ಪದ ದೀಪ ಹಚ್ಚಿದ ಮೇಲೆ ಏನಾಯಿತು ಅಂತ 9 ವಾರ ಕಂಟಿನ್ಯೂಸ್ ದೀಪ ಹಚ್ಚಿದ್ರಂತೆ. ಅವ್ರು ಹಾಸ್ಪಿಟ್ಲಲ್ಲಿ ಯಾವ ಹಾಸ್ಪಿಟ್ಲ್ಗೆ ಹೋದ್ರೂ ಅಷ್ಟೇ, ಇದು ಯಾರಿಗೂ ಏನು ಕಂಡು ಹಿಡಿಯೋಕ್ಕಾಗಿರಲಿಲ್ಲವಂತೆ, ಏನಾಯಿತು ಏನಿಲ್ಲ ಅಂತ ಯಾರಿಗೂ ಗೊತ್ತಾಗಲಿಲ್ಲವಂತೆ. ಅಂದರೆ ಒಂದೊಂದು ಸೈನ್ಸ್ಗೂ ಮೀರಿದ್ದು ಒಂದು ಸ್ವಲ್ಪ ಇದೆ. ಫಸ್ಟ್ ಹಂಗಿದ್ರು, ಆಮೇಲೆ ಹಿಂಗಾದ್ರು. ಅವರು ನಂಬಬೇಕು ಯಾವುದಾದ್ರು ಅಷ್ಟೇ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು.